ವಿಡಿಯೋ ಕಳಿಸಿದ್ರು ಅವ್ರಿಗೆ ಆಗ್ತದೆ. ಯಾವಾಗ ಕಳಿಸಿದ್ರು? ಯಾರು ಕಳಿಸಿದ್ರು ಇವರು ನಿಮಗೆ? ಅದ್ರಲ್ಲಿ ಬರ್ತಾವಲ್ಲ ಮೇಡಮ್ ಅವ್ರೆ ಯೂಟ್ಯೂಬಲ್ಲಿ. ಅಲ್ಲಲ್ಲ ಏನು ಅಲ್ಲ, ಇವರು ಇವತ್ತು ಕಟ್ರಿ ಅಂತ ಬಂದಿದ್ದ? ಅಲ್ಲ ಮೇಡಮ್, ಸಂಘ ಇವತ್ತು ವಾರಸಭೆಗೆ ಬಂದಿದ್ದ ಇವರು ಕಟ್ರಿ ಅಂತ ಹೇಳಿದ್ರ? ಅಲ್ಲ ಮರಿ, ವಾರಸಭೆಗೆ ಬಂದ ತಕ್ಷಣ ವಿಡಿಯೋ ಮಾಡೋದಂತ. ಮತ್ತೆ ಕಟ್ರಿ ಅಂತ ತಾನೇ ಬಂದಿರೋದು ಅವ್ರೀಗ. ವಾರಸಭೆ ಮಾಡೋದಿಲ್ವಾ ನೀವೀಗ? ವಾರದ ಸಭೆ ಇವಾಗ ಅವ್ರು ಕಟ್ರಿ ಅಂತಲೇ ಬಂದಿರೋದು. ಮೀಟಿಂಗ್ ಮಾಡೋದಿಲ್ಲ ಇನ್ಮೇಲಿಂದ? ಇಲ್ಲ. ನಿಮ್ ಸಂಘದಲ್ಲಿ ಏನ್ ಸಮಸ್ಯೆ ಇತ್ತು? ಸಮಸ್ಯೆ ಐತಾ ಬಿಟ್ಟೈತಾ ಗೊತ್ತಿಲ್ಲ. ನಾವು ಅಲ್ಲಿ SKDRDP ಅಲ್ಲಿ ಹೇಳಿದ್ದಾರೆ ಅದು ಲೈಸೆನ್ಸ್ ಇಲ್ಲ. ಸಂಘದಲ್ಲಿ ಯಾರೇ ಬರಲಿ, ಸಂಘದವ್ರು ಯಾರೇ ಬಂದು ಕೇಳಿದ್ರು ಕೊಡಬೇಡ್ರಿ, ಕಟ್ಟಬೇಡ್ರಿ. RBI ಲೈಸೆನ್ಸ್ ಕೇಳ್ರಿ, ಇದ್ರೆ ಕಟ್ರಿ. RBI ಲೈಸೆನ್ಸ್ ಅವ್ರು ತೋರಿಸಿದ್ರು ಅಂದರೆ ಕಟ್ರಿ. ಮೇಡಮ್ ನಾನು ಇವಾಗ ಕಟ್ರಿ ಅಂತ ಅವ್ರ ಹತ್ರ ಬಂದಿಲ್ಲ. ಅಲ್ಲ, ಅವ್ರು ಕಟ್ರಿ ಅಂತ ಅವ್ರು ಕಟ್ರಿ ಅಂತಲೇ ಬಂದು ಹೇಳಿದ್ದು. ಕಟ್ಟಲ್ಲ ಅಂದ್ರೆ ಕಟ್ರಿ ಅಂತ. ಇಲ್ಲಿ ಎಷ್ಟು ಜನ ಇದ್ದೀರಾ? ದುಡ್ಡು ಕಟ್ರಿ ಅಂತ ಬಂದ ನಾನೀಗ. ಅವ್ರು ವಾರ ಮೀಟಿಂಗ್ ಬಂದಾರೆ. ಆಂಟಿ ನೀವ್ ಹೇಳ್ರಿ, ನಿಮ್ಮನ್ನ ಕೇಳಿದ್ನಲ್ಲ ವೀರಮ್ಮರ್ ಇದಾರ ಅಂತ ವಾರ ಬರ್ತಾಳೆ. ಬಂದೆ ತಾನೆ ನಾನು ಅದೇ ತರ. ವಾರ ಬರ್ಕೊಂಡು ಹೋದ್ಮೇಲೆ ಕಟ್ಲೇಬೇಕು. ಬರ್ಕೊಂಡು ಹೋದ್ಮೇಲೆ ನಾವು ಕಟ್ಟಲೇಬೇಕಾ ಮತ್ತೆ? ಅದನ್ನ ಹೇಳ್ರಿ ಮತ್ತೆ. ಅದು ಸಾಲ ಕಟ್ರಿ ಅಂತಾನೆ ತಾನೆ ಮತ್ತೆ ಬಂದಂಗೆ. ಈಗ ಬಂದು ವಾರದ ಸಭೆಗೆ ಬರ್ದೋದ್ರು ಅಂದರೆ ನಾವು ಕಟ್ಟಲೇಬೇಕಾ? ತಗೊಂಡಿರೋದು ನಿಜ. ಏನು ಒಂದ್ ನಿಮಿಷ ನಾನು ಹೇಳುದು, ಇಲ್ಲಿ ಕೇಳಿ ದಾಕ್ಷಿಣ್ಯ ಹೇಳು. ಒಂದ್ ನಿಮಿಷ, ಇವರು ಬಂದ್ರು ಆಯ್ತಾ. ಈಗ ನಾನಂತೂ ಬಂದು ಎಂತದ್ದು ಹೇಳಲಿಲ್ಲ ನಿಮಗೆ. ಏನಾಯ್ತು ಸಮಸ್ಯೆ? ಒಂದ್ ನಿಮಿಷ ನಾನು ಹೇಳ್ತೇನೆ. ಏನಾಯ್ತು ಸಮಸ್ಯೆ ಅಂತ ಕೇಳಿದ್ದಕ್ಕೆ ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ತಾರೆ ಅಂತ ಆದ್ರೆ ಹೆಂಗೆ? ನಾವ್ ಹೇಳಿರೋದು ಒಂದು ಚೆನ್ನಾಗಿ ವಾರ ಮೀಟಿಂಗ್ ಮಾಡ್ತಿದ್ರಿ, ಕರೆಕ್ಟ್ ಟೈಮಿಗೆ. ಅದು ನಮಗೆ ಗೊತ್ತಿರಲಿಲ್ಲ ಮೇಡಮ್ ಅವರೇ. ತಗೊಂಡಿದ್ದೀವಿ, ಕಟ್ಕೊಂಡು ಹೋಗಿದ್ದೀವಿ, ಅದೆಲ್ಲ ಸರಿನೇ. ನಾವು ಕಟ್ಟಲ್ಲ ಅಂತಲೂ ನಾವು ಯಾವತ್ತೂ ನಾವು ಹೇಳಿಲ್ಲ. ಏನ್ ಗೊತ್ತಾ, ನಾವು ಒಂದು ವಾರನೂ ಮಿಸ್ ಮಾಡಿಲ್ಲ, ನಾವು ಯಾವುದನ್ನು ಕಟ್ ಮಾಡಲ್ಲ ಅಂತ ಹೇಳಿಲ್ಲ ನಾವು. ನಿಮಗೆ ಏನು ಸಮಸ್ಯೆ ಇಲ್ಲ. ಆ ವಿಡಿಯೋ ಏನು TV ಚಾನಲ್ ನಲ್ಲಿ ಬಂದಿರೋದು ನಿಮಗೆ ಸಮಸ್ಯೆ. ಹೌದು. ಮತ್ತೆ ಏನು ಅಂತ ಹೇಳಿದ್ರೆ ಕಟ್ಲಿಕ್ಕೆ ಏನು ತೊಂದರೆ ಇಲ್ಲ, ನೀವು ವಾರ ಕಟ್ತಾ ಇದ್ರಿ, ಹೌದಲ್ವಾ? ಏನು ಯಾವುದಕ್ಕೆ ಏನು ಕೆಲಸಕ್ಕೆ ಹೋಗ್ತೀರಾ ಮೇಡಮ್ ಅವರೇ? ನೀವು ಹಂಗೆ ಅಂತಿರಲ್ಲ. ನಮ್ಮ ಎಷ್ಟು ಸಮಸ್ಯೆ ಇದಾವೆ ಗೊತ್ತಾ? ನಮ್ಮ ಆರೋಗ್ಯ ಸಮಸ್ಯೆ ಇದಾವೆ. ನಾವು ಎಷ್ಟು ಕಷ್ಟಪಟ್ಟು ಸಂಘ ಕಟ್ತಾ ಇದೀವಿ ಅನ್ನೋದು ನಮಗೆ ಗೊತ್ತೈತೆ. ಆದ್ರೂ ಕಟ್ತಿದ್ದೀವಿ. ನಮ್ಮದು 2 ಲಕ್ಷ ಸಾಲ, ಅದ್ರಾಗೂ 1 ಲಕ್ಷ ವಾರ 1600 ರೂಪಾಯಿ, ಒಟ್ಟು 2000 ರೂಪಾಯಿ ಕಟ್ತಿರೋದು ನಾವು. ಬುಕ್ ಕೊಡಿ ನೋಡುವ, ಎಷ್ಟು ತಗೊಂಡಿರಿ, ಎಷ್ಟು ಕಟ್ತೀವಿ. 1600 ರೂಪಾಯಿ ಕಟ್ತಿದ್ದೀವಿ. ಕಣ್ಣಲ್ಲಿ ನೀರು ಬರ್ತದೆ, ಆದ್ರೂ ನಾವು ಕಟ್ಕೊಂಡು ಒಂದು ವಾರನೂ ಮಿಸ್ ಮಾಡ್ದಂಗೆ ಕಟ್ಕೊಂಡು ಹೋಗ್ತಿದ್ದೀವಿ. ಯಾಕೆ? ನಾವು ಕೊಟ್ಟಿದ್ದಾರೆ ಕಟ್ಟಬೇಕು ಅಂತ ಕಟ್ಟಿದ್ದೀವಿ. ಇಷ್ಟು ವರ್ಷನೂ ಕಟ್ಟಿದ್ದೀವಿ ನಾವು. ಒಂದು ಸರಿನೂ ಮಿಸ್ ಮಾಡಿದರೆ ನಾನು ಹೇಳೋದು, ಸಾಲ ತಗೊಂಡಾಗಿಂದ ಇಲ್ಲಿವರೆಗೂ ಯಾಕೆ ಕಟ್ಟಿದ್ರಿ? ಯಾಕೆ ಕಟ್ಟಿದ್ದೀವಿ? ದುಡ್ಡು ತಗೊಂಡಿದ್ವಿ, ಕಟ್ಟಿದ್ದೀವಿ. ಇವಾಗ ಗೌರ್ಮೆಂಟ್ ಏನು ಹೇಳೈತೆ, ಸುಗ್ರೀವಾಜ್ಞೆ ಆಗೈತೆ. SKDRDP ಅದು RBI ಲೈಸೆನ್ಸ್ ಇಲ್ಲ, ಬಡ್ಡಿ ಜಾಸ್ತಿ ಆಗ್ತಿದ್ದಾರೆ. ಯಾವ ಥರನ ಬಡ್ಡಿ ಜಾಸ್ತಿ ಅಂತ ಹೇಳಿದ್ರಿ? ಬಡ್ಡಿ ಆಗ್ತಿದ್ದಾರೆ, ಚಕ್ರ ಬಡ್ಡಿ. ನೋಡುವ ಬುಕ್ಕಲ್ಲಿ ಎಷ್ಟು ಬಡ್ಡಿ ಕಟ್ಟಿದ್ದೀರಿ ಅಂತ ಇದೆಯಲ್ವಾ, ಅದನ್ನ ತಗೊಂಡ್ ಬನ್ನಿ ನೋಡುವ ಪುಸ್ತಕನ. ನೋಡ್ರಿ ಅದು ಸುಳ್ಳ ನಿಜನ? ನಮಗೆ RBI ಲೈಸೆನ್ಸ್ ಮೇಡಮ್ ಅವರೇ, ನಾವು ಕಟ್ಟಲ್ಲ ಅಂತ ಹೇಳಲ್ಲ. RBI ಲೈಸೆನ್ಸ್ ತೋರಿಸಿ ಈಗ ನೋಡಿ, ಕಟ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ನಿಮಗೆ ಏನು ಅಂತ ಹೇಳಿದ್ರೆ TV ಚಾನಲ್ ಅವರು ಏನ್ ಮಾಡಿದ್ದಾರೆ, ಕಟ್ಬೇಡಿ ಅಂತ ಹೇಳ್ತಾರೆ. ನಮಗೆ ಆರೋಗ್ಯ ಸಮಸ್ಯೆ ಐತೆ, ನಮಗೆ ದುಡಿಯಕ್ ನೋಡ್ರಿ, ಅಂಗಡಿಗೆ ಏನು ಸಾಮಾನಿಲ್ಲ, ಕಟ್ಟಕ್ಕೂ ನಮ್ಮ ಕೈಲಿ ಆಗ್ತಿಲ್ಲ. ಎಷ್ಟು ಟೈಮ್ ಇಂದ ಈ ತರ ಸಮಸ್ಯೆ ಆಗ್ತಿದೆ? ಅಯ್ಯೋ, ಈಗ ಒಂದು 6-7 ತಿಂಗಳಿಂದ ನಮ್ಗೆ ಇದೇ ಸಮಸ್ಯೆನೇ. ಆದ್ರೂ ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ಕಟ್ತಿದ್ದೀನಿ. ಇದು ಅಲ್ವಲ್ಲ, ಮಹಿಳಾ ಸಂಘ. ಇದು ಯಾವುದು? ಇದು ಉಳಿತಾಯ ಬಿಡ್ರಿ. ನಮ್ಗೆ ನೋಡ್ರಿ ಮೇಡಮ್, ಅಂಗಡಿಗೆ ಏನಾರ ಸಾಮಾನು ಐತಾ? ಆರೋಗ್ಯ ಸರಿ ಇಲ್ಲ, ಅವ್ರ ತಕ್ಕ ಇಸ್ಕೋಬೇಕು, ಕಟ್ಟಬೇಕು, ಅವ್ರ ತಕ್ಕ ಇಸ್ಕೋಬೇಕು, ಕಟ್ಟಬೇಕು. ಅದಕ್ಕೆ ನೋಡಿ, ಅದು ಪರ್ಯಾಯ ವ್ಯವಸ್ಥೆ ಇದೆ. ಏನ್ ಗೊತ್ತಾ, ನಾನು ಹೇಳ್ತಿದ್ದೇನಲ್ಲ ಮೇಡಮ್, ನಾವು ನೀವು ಏನ್ ಗೊತ್ತಾ, ಏನ್ ಹೇಳ್ಬೇಕು ಅಂದ್ರೆ, ನಮ್ಗೆ ಆರೋಗ್ಯ ಸಮಸ್ಯೆ ಇದೆ, ನಮಗೆ ಏನು ಈಗ ಸದ್ಯಕ್ಕೆ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇದೆ ಅಲ್ಲ. ನೀವ್ ಯಾವತ್ತೂ ಬಿಟ್ಟಿಲ್ಲ. ಒಂದ್ ದಿವಸ ನಾವು ಒಂದು ವಾರ ಕಟ್ಲಿಲ್ಲ ಅಂದ್ರೆ ಬೇರೆಯವ್ರ ಕಟ್ಲಿ, ಬೇರೆಯವ್ರಿಗೆ ಸಮಸ್ಯೆ ಇರ್ತೈತೆ. ನಾವ್ ಹೆಂಗ್ ಈಗ ನೀವು ಯಾವತ್ತು ನೀವು ನಮ್ಗೆ ಸಮಸ್ಯೆ ಇದೆ ಅಂತ ಹೇಳಿಲ್ಲಲ್ಲ. ನಿಮಗೆ ಗೊತ್ತಿಲ್ವಾ? ಕೇಳ ಹಾಕದ ನಮ್ದು ಎಷ್ಟು ಸಮಸ್ಯೆ ಐತೆ ಅಂತ. ದಿನ ಬೆಳಕ ವಾರ ಬಂದ್ರು ಅಮ್ಮ
ಇವರು ಹೇಳಿದ್ರ ನಮ್ ಕಟ್ಲಿಕ್ಕೆ ತೊಂದ್ರೆ ಆಗ್ತಿದೆ ಅಂತ ಹೇಳಿದ್ರ ನಿಮ್ಮ ಹತ್ರ? ಸಂಘದವ್ರು ಇವರಲ್ಲ, ಹೇಳಿಲ್ಲ ಅಲ್ವಾ? ಸುಮ್ನೆ ಇರಿ ಅಂತ ಹೇಳಿದ್ರೆ ಸುಮ್ನೆ ಇರ್ಬೇಕು ಅಷ್ಟೇ. ಅವ್ರ ಸಂಘದವ್ರಿಗೆ ಗೊತ್ತಿರೋದಕ್ಕಿಂತ ನೀವು ಅವ್ರ ಪಕ್ಕದ ಮನೇಲಿ ಇದ್ದೀರಾ, ಇವ್ರ ಪಕ್ಕದ ಮನೇಲಿ ಅವ್ರಿದಾರ, ನೀವಿದ್ದೀರಾ. ಅವ್ರ ಸಂಘದಲ್ಲಿ ಅವ್ರಿದಾರ, ನೀವಿದ್ದೀರಾ. ನಿಮಗೆ ಇವರಿಗೆ ಎಡಿ ಬಿದ್ರು ಅಂತ ಹೇಳಿ ನಿಮಗ್ ಗೊತ್ತಾಗುತ್ತಾ? ಫಸ್ಟ್ ಅವ್ರಿಗೆ ಗೊತ್ತಾಗುತ್ತಾ? ಯಾರಿಗ್ ಗೊತ್ತಾಗುತ್ತೆ? ನೀವ್ ಯಾಕೆ ಮಾತಾಡ್ತೀರಿ? ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇಲ್ವಾ ಅವರು? ಅದನ್ನ ಯಾರ ಸಂಘದವ್ರಿಗೆ ಗೊತ್ತಿರುತ್ತೆ. ನೋಡಿ ಅಮ್ಮ, ನಿಮ್ಗೆ ಇವ್ರಿಗೆ ಏನು ಆಗಿತ್ತು? ಆರೋಗ್ಯ ಸಮಸ್ಯೆ ಇತ್ತು. ಎಷ್ಟು ಸಾಲ ಕೊಟ್ಟಿದ್ರಿ ಇವ್ರಿಗೆ ನೀವು? 2 ಲಕ್ಷ ಸಾಲ ಕೊಟ್ಟಿದ್ರಿ. ವಾರ ಕಂತು ಕಟ್ಲಿಕ್ಕೆ ಕಷ್ಟ ಆಗ್ತಿತ್ತು. ನೋಡಮ್ಮ, 2 ಲಕ್ಷ ಸಾಲ ಕೊಡ್ಸಿದಿರಿ ನೀವೆಲ್ಲರೂ ಕೂತ್ಕೊಂಡು. ಆದ್ರೆ ನಮ್ಗೆ ವಾರ ಕಟ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರ ಅವ್ರು ನಿಮ್ಮ ಹತ್ರ? ಹೇಳಿದ್ರು ಪಾಪ ಜೋಡ್ಸ್ ಕಟ್ಟೋದು. ಅಲ್ಲ ಮೇಡಮ್, ಒಂದು ವಾರನಾದ್ರೂ ಮಿಸ್ ಮಾಡಿದ್ರೆ ಬಿಡ್ತೀರಾ ನೀವು? ಯಾರು ಬಿಡ್ತಾರೆ? ಸಂಘದಲ್ಲಿ ಬಿಡ್ತೀರಾ? ಒಂದು 10 ರೂಪಾಯಿ ಕಮ್ಮಿ ಇದ್ರು ವಾಪಸ್ ಕಳಿಸ್ತೀರಾ ಮನೆಗೆ? ಅಲ್ಲಮ್ಮ, 100 ರೂಪಾಯಿ ಕಮ್ಮಿ ಇದ್ರು ವಾಪಸ್ ಕಳಿಸ್ತೀರಾ? ಇಲ್ಲ ಅಂದ್ರೆ ಬೇರೆ ಕಟ್ರಿ ಅಂತೀರಾ? ನೋಡಿ, ಹೆಂಗ್ ಕಟ್ತಾರೆ? ನಾನು ಹೇಳ್ತಿದ್ದೇನೆ, ಯಾಕೆ ಹಾಗೆ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ಈಗ ವೀರಮ್ಮ ಅವರು ಏನ್ ಹೇಳ್ತಾರೆ? ಈ ವಾರ ನನ್ನ ಮನೆಯವರಿಲ್ಲ, ಅಥವಾ ನಾವು ಈ ವಾರ ದುಡಿಲಿಕ್ಕೆ ಹೋಗ್ಲಿಲ್ಲ, ಈ ವಾರ ನನಗೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಈ ವಾರ ಒಂದ್ ನಿಮಿಷ, ಆಯ್ತು, ಆರಾಮಿಲ್ಲ, ನನಗೆ ಈ ವಾರ ಕಟ್ಟಕ್ಕಾಗಿಲ್ಲ ಅಂತ ನೀವ್ ಹೇಳ್ತೀರಿ, ಹೌದಾ? ನೆಕ್ಸ್ಟ್ ವಾರ ಯಾರು ಹೇಳ್ತಾರೆ? ನೆಕ್ಸ್ಟ್ ವಾರ ಇವ್ರು ಹೇಳ್ತಾರೆ. ಒಂದ್ ನಿಮಿಷ, ನಾನು ಹೇಳ್ತೀನಿ ಕೇಳಿ ಮೇಡಮ್. ಅವ್ರು ಹೇಳ್ತಾರೆ, ನಾವು ಹೇಳ್ತೀವಿ. ಅವಾಗ ಏನಂತೀರಾ? ನಿಮಗೆ ಆರಾಮಿಲ್ಲ ಅಂದ್ರೆ ಇದ್ದವ್ರು ಕಟ್ರಿ, ಅವ್ರದೇ ಅವ್ರು ಕಟ್ಟದ್ ಕಷ್ಟ ಇರ್ತದೆ. ಆಯ್ತಮ್ಮ, ನಾನು ಹೇಳ್ತೀನಿ ಕೇಳಿ. ಯಾಕೆ ಈ ತರ ಹೇಳ್ತಾರೆ ಅಂತ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಈಗ ನಿಮಗೆ ಆರೋಗ್ಯ ಸರಿ ಇಲ್ಲ, ಒಂದ್ ನಿಮಿಷ, ನೀವು ಈ ವಾರ ಬಾಕಿ ನನಗೆ ಆರೋಗ್ಯ ಸರಿ ಇಲ್ಲ, ನನ್ನ ಅಂಗಡಿ ವ್ಯಾಪಾರ ಇಲ್ಲ, 500 ರೂಪಾಯಿ ಕಟ್ತೀನಿ, ಸರಿನಾ? ಕಟ್ಟಿಸ್ಕೊಂತೀರಾ? 500 ರೂಪಾಯಿ ಕಟ್ಬೋದು, ಆಯ್ತು, 500 ರೂಪಾಯಿ ಕಟ್ತೀನಿ. ಸರಿ, 500 ರೂಪಾಯಿ ನಿಮಗೆ ಏನು? ನಿಮಗೆ ನನಗೆ ಬಡ್ಡಿ ಜಾಸ್ತಿ ಹಾಕಂಗಿಲ್ಲ. ಯಾವ್ದಕ್ಕೆ ಬಡ್ಡಿ ಹಾಕಂಗಿಲ್ಲ? ನನಗೆ ಅವಾಗ 500 ರೂಪಾಯಿ